ಅಸ್ಸಲಾಮು ಅಲೈಕುಮ್. ಹಾಯ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನಿವತ್ತು ಮಾಡ್ತಾಯಿದ್ದೇನೆ 2 ಡಿಶ್. ಒಂದು ಕೊಕೊನಟ್ ಹಲ್ವಾ, ಮತ್ತೊಂದು ಮಾಡ್ತಾಯಿದ್ದೇನೆ ನೆಲ್ಲಿಕಾಯ್ದು ಮೊರಬ್ಬ ಮಾಡ್ತಾಯಿದ್ದೇನೆ. ಸೊ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ತುಂಬಾ ಸಪೋರ್ಟ್ ಮಾಡಿ. ಕೊಕೊನಟ್ ಹಲ್ವಾ ಒಂದು ಸರ್ತಿ ಮಾಡಿದೆ ನಾನು, ಚಾನಲಲ್ಲಿ ಇರ್ಬೋದು, ಮತ್ತೊಂದು ಸತಿ ತೋರಿಸ್ತಾ ಇದ್ದೀನಿ. ಸೊ ನೆಲ್ಲಿಕಾಯಿ ನನ್ನ ಹತ್ರ ಒಂದು 1/4 kg ಅಷ್ಟು ಇತ್ತು. ಸ್ವಲ್ಪದು ಡ್ಯಾಮೇಜ್ ಥರ ಇದೆ. ಸೊ ತಗೊಂಡು ಬಂದಿದ್ದೆ, ನನ್ನ ಹಸ್ಬೆಂಡ್ ತಗೊಂಡು ಬಂದಿದ್ದರು ಶಾಪಿಂದ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ, ತೊಳೆದು ಮತ್ತು ಒಂದು ಬಟ್ಟೆ ತುಂಬ ಒಳ್ಳೆಯಾಗಿ ಒಣಗಿಸಿ ಒರೆಸಿ. ಆಮೇಲೆ ಮ್ಯಾಗಿ ತಿನ್ನುವ ಚಮಚದಲ್ಲಿ, ಲೂಡಲ್ಸ್ ತಿಂತಾರಲ್ಲ ಆ ಚಮಚದಲ್ಲಿ ಸ್ವಲ್ಪ ಪಾಯಿಂಟ್ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಸೊ ಇದನ್ನು ನಾವು ಮಾಡಿದರೆ ಒಂದು 5-6 ಗಂಟೆ ಆದರೂ ಅದು ಪಾಕಲ್ಲಿ ಇರಬೇಕು. ಆವಾಗ ತಿನ್ನಲಿಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಇಲ್ಲಾಂದರೆ ನೈಟ್ ಮಾಡಿದರೆ ಬೆಳಗ್ಗೆ ತಿನ್ಬೋದು, ಇಲ್ಲಾಂದರೆ ಮಧ್ಯಾಹ್ನ ತಿನ್ಬೋದು. ಡಬ್ಬಿಯಲ್ಲಿ ಹಾಕಿಟ್ರೇನು ಹಾಳಾಗೋದಿಲ್ಲ, ಒಂದು 10-15 ದಿವಸ ಹಾಳಾಗೋದಿಲ್ಲ. ತುಂಬಾ ಟೇಸ್ಟ್ ಆಗುತ್ತೆ. ನೆಲ್ಲಿಕಾಯಿ ಒಳ್ಳೆ ಅಂತ ಎಲ್ಲರೂ ಗೊತ್ತು, ಹೇರಿಗೆ ಮುಖಕ್ಕೆಲ್ಲ ತುಂಬ ಒಳ್ಳೆ ಅಂತ. ವಿಟಮಿನ್ ಸಿ ಉಂಟು ಅದರಲ್ಲಿ, ತುಂಬ ಉಂಟು. ಸೊ ಹಾಗಾಗಿ ನಾನು ಯಾವ ಥರ ಮೊಹರಬ್ಬ ಮಾಡ್ತಾಯಿದ್ದೇನೆ ಅಂತ ನೋಡಿ ಟ್ರೈ ಮಾಡಿ. ನಾನು ಇದು ಫಸ್ಟೆಲ್ಲ ನಾನು ಡಬ್ಬಿಯಲ್ಲಿ ಹಾಕಿ ಇಡ್ತಾ ಇದ್ದೆ. ಈಗ ಡಬ್ಬಿಯಲ್ಲಿ ಹಾಕಲಿಕ್ಕೆ ಅಷ್ಟು ನಾನು ಮಾಡಲಿಲ್ಲ. ಒಂದು ಮನೆಯವರಿಗೆ ಒಂದೊಂದು ಥರ ಮಾಡಿದ್ದೆ. ಜಸ್ಟ್ ನಾವು ಮಾಡಿದ್ದೆ ಆವಾಗನೇ ತಿಂದದ್ದು, ಹಾಗಾಗಿ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ ಆವಾಗನೇ ತಿಂದಿದ್ರೆ. ನೋಡಿ, ನಾನು ನೀರು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ 2 ಗ್ಲಾಸಷ್ಟು. ನೆಲ್ಲಿಕಾಯಿ ನಾನು ಒರೆಸು ಮತ್ತು ಸ್ವಲ್ಪ ತೂತು ಮಾಡಿ ನೀರಿಗೆ ಹಾಕಿದ್ದೇನೆ ಬಾಯ್ಲ್ ಮಾಡಲಿಕ್ಕೆ. ಅದು ಒಂದು ಬಾಯ್ಲ್ ಬರ್ತದೆ, ಸ್ವಲ್ಪ ಉಪ್ಪು ಹಾಕ್ತೇನೆ. ಬಾಯ್ಲ್ ಆದಮೇಲೆ ಸ್ವಲ್ಪ ಬೆಂದಿದ ಮೇಲೆ ಈ ಥರ ತೆಗೆದ್ರೆ ಆಯಿತು. ಸೊ ಅದು ನೀರು ನೀವು ಬಿಸಾಡಬೇಡಿ. ಮತ್ತು ನೋಡಿ, ಸಕ್ಕರೆ ನಾನು ಈ ಥರ ಇಟ್ಟಿದ್ದೇನೆ ಒಂದು ಪಾತ್ರೆಗೆ. ಅದೇ ಪಾತ್ರೆಯಲ್ಲಿ ನೀರು ತೆಗೆದು ಸಕ್ಕರೆ ಈ ಥರ ಇಡ್ತೇನೆ. ನೀರು ಹಾಕಬೇಡಿ, ನೀರು ಆಟೋಮೆಟಿಕ್ಕಾಗಿ ಬಿಡ್ತದೆ. ಮತ್ತು ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ತೇನೆ. ಒಬ್ಬೊಬ್ಬರು ಹಾಕ್ತಾರೆ ಬೆಲ್ಲ, ಒಬ್ಬೊಬ್ಬರು ಹಾಕಲ್ಲ, ಬಟ್ ನಾನು ಹಾಕ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಉಪ್ಪು ನಾನು ಬಾಯ್ಲ್ ಮಾಡುವಾಗ ಹಾಕಿದ್ದೆ. ನೀವು ಬೇಕಾದರೆ ಬಾಯ್ಲ್ ಮಾಡುವಾಗ ಹಾಕಲಿಲ್ಲ ಆದರೆ ಈ ಟೈಮಲ್ಲಿ ಹಾಕಿದರೆ ಆಯಿತು, ಆ ಥರ. ಬಟ್ ಉಪ್ಪು ಹಾಕಿದ್ದು ಬಾಯ್ಲ್ ಮಾಡೋದು ನೀರಲ್ವಾ, ಹಾಗಾಗಿ ಬಿಸಾಡಲಿಕ್ಕೆ ಆಗುತ್ತೆ. ನೀವು ಉಪ್ಪು ಹಾಕದೆ ಬಾಯ್ಲ್ ಮಾಡಿದರೆ ಆ ನೀರನ್ನು ನೀವು ಸ್ವಲ್ಪ ಕುಡಿಬೋದು, ಇಲ್ಲಾಂದರೆ ಹೇರ್ ವಾಶ್ ಮಾಡ್ಬೋದು. ತುಂಬ ಒಳ್ಳೆ ಅಲ್ವಾ, ಹಾಗಾಗಿ ಡ್ಯಾಂಡ್ರಫಿಗೆಲ್ಲ ತುಂಬ ಒಳ್ಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮತ್ತೆ ಈ ಥರ ಬಿಡಿಸಾಯಿತು. ಆಟೋಮೆಟಿಕ್ಕಾಗಿ ನೀರು ಬಿಡ್ತದೆ. ಅದು ಮಿಕ್ಸ್ ಮಾಡುವಾಗ ಸ್ವಲ್ಪ ಮೆಲ್ಲೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಅದು ಒಡೆದು ಹೋಗುತ್ತೆ. ನಂದು ಸ್ವಲ್ಪ ಹಾಲಾಗಿತ್ತು ನೆಲ್ಲಿಕಾಯಿ ಒಂದೊಂದು, ನಾನದು ಹಾಲಾಗಿ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಹಾಕಿದೆ, ಹಾಗೆ ಸ್ವಲ್ಪ ಒಡೆದಿದೆ ಮಿಕ್ಸ್ ಮಾಡುವಾಗ, ಆ ಥರ ಆಗಿದ್ದು. ಮತ್ತು ಇದೇ ಥರ ಸ್ವಲ್ಪ ಬಿಸಿ ಮಾಡಿದರೂ ಆಯಿತು. ನೀವು ಹಾಕಿ ಡಬ್ಬಿಯಲ್ಲಿ ಹಾಕಿ ಇಡಿ, ಮಕ್ಕಳೆಲ್ಲ ಇದ್ದರೆ ಒಂದೊಂದು ಕೊಡ್ಬೋದು. ಇಲ್ಲಾಂದರೆ ಖಾಲಿ ನೆಲ್ಲಿಕಾಯಿ ನೀರಲ್ಲಿ ಉಪ್ಪಲ್ಲಿ ಹಾಕೋದು ಯಾವ ಥರ ಅಂತ ನಾನು ಅದು ನಿಮಗೆ ರೆಸಿಪಿ ಒಂದು ಸರ್ತಿ ತೋರಿಸ್ತೇನೆ. ಸೊ ನಿನ್ನೆದು ನಾನು ಹುಳಿ ಹಾಕಿದ್ದು, ಇವತ್ತು ಹುಳಿದೆ, ಸೊ ಬಾಯಲ್ಲಿ ನೀರು ಬರ್ತದೆ ಅಂತ ಹೇಳಿ ಮಾಡಿದ್ದು ನಾನು. ನೋಡಿ, ಈ ಥರ ಪಾಕ್ ಥರ ಬಿಡ್ತಾ ಇರಲಿ, ನೀವೆಂತ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ 2-3 ಏಲಕ್ಕಿ ಪುಡಿನೂ ಹಾಕ್ಬೋದು. ಏಲಕ್ಕಿ ನಾನು ಈ ಥರ ಹಾಕ್ತಾ ಇದ್ದೇನೆ, ಇಡೀ ಏಲಕ್ಕಿ. ನೀವು ಬೇಕಾದರೆ ಲಾಸ್ಟಿಗೆ ಪುಡಿ ಬೇಕಾದರೆ ಹಾಕ್ಬೋದು. ಮತ್ತು ಜಿಂಜರ್, ಶುಂಠಿದ್ದು ಪುಡಿ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಜಿಂಜರ್ ಶುಂಠಿ ಈ ಥರ ಹಾಕಿದ್ರೂ ಆಗ್ತದೆ ಗುಜ್ಜಿ. ಸೊ ನಾನು ಶುಂಠಿ ಹಾಕಿದೆ, ಪುಡಿ ಅಲ್ಲ. ಸೊ ಆ ಥರ ನಿಮ್ಮ ಹತ್ರ ಪುಡಿ ಇದ್ದರೆ ಪುಡಿ ಹಾಕಿ. ಮತ್ತು ಉಪ್ಪು ಈ ಟೈಮಲ್ಲಿ ಹಾಕ್ಬೋದು, ಬಟ್ ನನ್ನ ಹತ್ರ ಉಪ್ಪು ಇರಲಿಲ್ಲ. ಉಪ್ಪು ನಾನು ಬಾಯ್ಲ್ ಮಾಡುವಾಗ ಹಾಕಿದ್ದೆ, ಆ ಥರ. ಮತ್ತು ಬ್ಲ್ಯಾಕ್ ಉಪ್ಪು ಇರ್ತದಲ್ವ, ಸಾಲ್ಟ್ ಅಂದರೆ ಬ್ಲ್ಯಾಕ್ ಸಾಲ್ಟ್ ಇರ್ತದೆ, ಅದು ಹಾಕಿದರೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ನನ್ನ ಹತ್ರ ಬ್ಲ್ಯಾಕ್ ಸಾಲ್ಟ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಉಪ್ಪು ಹಾಕಿದ್ದೇನೆ. ಸೊ ಆ ಥರ ನಾರ್ಮಲ್ ಉಪ್ಪು. ಮತ್ತು ನೋಡಿ, ನಾನಿದು ಕೊಕೊನಟ್ ಹಲ್ವಾ ಮಾಡಲಿಕ್ಕೆ ಬೆಲ್ಲ, ತೆಂಗಿನಕಾಯಿ ಮತ್ತು ಏಲಕ್ಕಿ ಇದ್ದು, ಮತ್ತು ಇದು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು, ಇದು ಮಿಕ್ಸರಲ್ಲಿ ಗ್ರ್ಯಾಂಡ್ ಮಾಡಿ ತಗೊಂಡು ಬಂದಿದ್ದೇನೆ. ಮತ್ತು ಒಂದು ಪಾತ್ರೆ ಇಡ್ತೇನೆ ನಾನು. ಬೆಲ್ಲ ಎಷ್ಟು ಬೇಕು ಅಷ್ಟು ಹಾಕಿ. ನೋಡಿ, ಆಗ್ತಾ ಉಂಟು ಮೊರಬ್ಬ.
ಈ ಥರ ಕಲರ್ ಬರ್ತಾ ಇರ್ತದೆ. ಇದು ಪಾಕ ಆಗ್ತಾ ಬರುವಾಗ ಕಲರ್ ಆಟೋಮೆಟಿಕ್ಕಾಗಿ ಆಗ್ತಾ ಇರ್ತದೆ. ಈ ಥರ ಮಾಡಿ ಡಬ್ಬಿಯಲ್ಲಿ ಇಡಿ, ಸೂಪರಾಗುತ್ತೆ ತಿನ್ನಲಿಕ್ಕೆ. ಆವಾಗ ತಿನ್ನಬೇಡಿ, ಒಂದು 2-3 ಗಂಟೆ 4 ಗಂಟೆ ಆದರೂ ಇಡಿ ಡಬ್ಬಿಯಲ್ಲಿ, ಆವಾಗ ತುಂಬಾ ಆಗುತ್ತೆ. ಬಟ್ ಪಾಕ ಹತ್ರ ಇಡಲಿಕ್ಕೆ ಇಲ್ಲ, ಪಾಕಲ್ಲಿ ತೆಗಿಬೇಕು. ಮತ್ತು ಸ್ವಲ್ಪ ತುಪ್ಪ ಹಾಕ್ತೇನೆ. ಇದು ನನಗೆ ತೆಂಗಿನಕಾಯಿ ಹಲ್ವ ಮಾಡಲಿಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿ. ಈಗ ನಾನು ಸ್ವಲ್ಪ ಹಾಕಿದೆ, ಮತ್ತು ಲಾಸ್ಟ್ ಟೈಮ್ ಸ್ವಲ್ಪ ಹಾಕಬೇಕು. ಅದಕ್ಕೋಸ್ಕರ ಈಗ ನಾನು ತೆಂಗಿನಕಾಯಿ ಪೀಸ್ ಮಾಡಿದ್ದು ಮತ್ತು ಎಂತ ಹೇಳೋದು, ಇದು ಬೀಜ, ಒಣದ್ರಾಕ್ಷಿ ಎಲ್ಲ ಮಾಡಿ ಒಟ್ಟಿಗೆ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಅದು ಫ್ರೈ ಆಗಲಿ, ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ಬ್ರೌನ್ ಕಲರ್ ಆಗುವಾಗ ನೀವು ತೆಗೆದ್ರೆ ಆಯಿತು. ತೆಗೆದು ನನ್ನ ಮಗು ಅಳ್ತಾ ಇದ್ದಾನೆ ಅಲ್ಲಿ, ಅದು ನೋಡ್ತಾ ನಿಮ್ಮ ಹತ್ರ ಕುಕ್ಕಿಂಗ್ ಮಾಡ್ತಾ ಇದ್ದೇನೆ. ಸೊ ಇದು ನೋಡಿ, ಮಿಕ್ಸರಲ್ಲಿ ಗ್ರ್ಯಾಂಡ್ ಮಾಡಿದರೆ ಆಯಿತು. ಅದು ಗ್ರ್ಯಾಂಡ್ ಮಾಡಿದ್ದು ಆ ತುಪ್ಪಕ್ಕೆ ಹಾಕಿದರೆ ಆಯಿತು. ಬೇಗನೆ ಆಗುತ್ತೆ ಅಲ್ವಾ, ತುಂಬ ಲೇಟ್ ಆಗಲ್ಲ. ಬೇರೆ ನಾವು ಹಲ್ವ ಮಾಡುವಾಗ ತುಂಬ ಲೇಟ್ ಆಗ್ತದೆ, ಇದು ಕ್ಯಾರೆಟ್ ಹಲ್ವೆಲ್ಲ ಮಾಡುವಾಗ. ನಾನು ಸ್ವಲ್ಪ ತುಪ್ಪ ಹಾಕಿದೆ ನೋಡಿ. ಗ್ಯಾಸ್ ಮೀಡಿಯಮಲ್ಲಿ ಇರಲಿ. ಮತ್ತು ನಾವು ಮುರಬ್ಬ ಮಾಡಿದ್ದೇವಲ್ಲ, ಸಕ್ಕರೆ ಹಾಕಿ ಫುಲ್ಲು ಸ್ಲೋ ಗ್ಯಾಸಲ್ಲಿ ಇಡಬೇಕು, ಫಾಸ್ಟಾಗಿ ಇಡಬೇಡಿ. ಹಲ್ವಕ್ಕೆ ಮಾತ್ರ ಮೀಡಿಯಮ್ ಸೈಜಲ್ಲಿ ಇರಲಿ. ಬಟ್ ನಾವು ಮುರಬ್ಬ ಮಾಡ್ತಿದ್ದೆವಲ್ಲ ನೆಲ್ಲಿಕಾಯಿದು, ಅದು ಫುಲ್ಲು ಸ್ಲೋ, ಇಲ್ಲದ್ರೆ ಇದು ಪಾಕು, ಇದು ಅಂತ ಹೇಳೋದು, ಅಂತ ಹೇಳ್ತಾರಪ್ಪ ಗೊತ್ತಿಲ್ಲ, ಕರಿಬೋದು. ಅದಕ್ಕೆ ನೋಡಿ, ಇದು ಸ್ಲೋವಲ್ಲಿದೆ ಗ್ಯಾಸಲ್ಲಿ. 40 ನಿಮಿಷ ಬೇಕು ನಿಮಗೆ ಮೊರಬ್ಬ ರೆಡಿ ಆಗಲಿಕ್ಕೆ. ಮತ್ತು ನೀವು ಡಬ್ಬಿಯಲ್ಲಿ ಹಾಕುವಾಗ ಪಾಕೊಟ್ಟಿಗೆ ಹಾಕಬೇಡಿ, ಪಾಕು ಮೇಲೆ ತೆಗೆದು ಡಬ್ಬಿಯಲ್ಲಿ ಹಾಕಿಡಿ, ಆಯಿತಾ. ನೋಡಿ, ಹಲ್ವ ರೆಡಿ ಆಗ್ತಾ ಉಂಟು. ತವಾದ ಬಿಡ್ತದೆ ಹಲ್ವ ರೆಡಿ ಆಗ್ತಾ ಬರುವಾಗ, ಅದು ಆಟೋಮೆಟಿಕ್ಕಾಗಿ ನಿಮ್ಮದು ಪಾತ್ರೆಯಿಂದ ಹೊರಗೆ ಬರ್ತದೆ. ನೋಡ್ತಾ ಇದ್ದೀರಲ್ಲ ಬಿಡ್ತಾ ಇದೆ ಅಂತ. ಅದೇ ಸ್ವಲ್ಪ ಗ್ಯಾಸ್ ನಾನು ಮೀಡಿಯಮಲ್ಲಿ ಇಟ್ಟು ಮಾಡ್ತಾ ಇದ್ದೇನೆ. ಮತ್ತು ನೋಡಿ, ಇದೆಲ್ಲ ನಾನು ಹಾಕ್ತೇನೆ, ಬೀಜ ಎಲ್ಲ ಬ್ರೌನ್ ಮಾಡಿದ್ದು. ಸೊ ಅಲ್ಲೇ ಮಿಕ್ಸ್ ಮಾಡಿದರೆ ಆಯಿತು. ನೆಂಟರೆಲ್ಲ ಬಂದರೆ ಫಾಸ್ಟ್ ರೆಡಿ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಮೊರಬ್ಬನೂ ರೆಡಿ ಆಯಿತು, ಹಲ್ವನೂ ರೆಡಿ ಆಯಿತು, ಅಷ್ಟೇ. ಮತ್ತು ಎಂತನೂ ಇಲ್ಲ, ಸುಲಭ ಮಾಡಿ.